ಐಸೋಲೇಟರ್ ಏನಾದ್ರು ಸರಿಯಾಗಿ ಆಪರೇಟ್ ಆಗಲಿಲ್ಲ ಅಂದ್ರೆ ಮೇನ್ ಫೇಸ್ ಅನ್ನೇ ಕಟ್ ಮಾಡುತ್ತೆ. ಅರ್ತ್ ಸ್ವಿಚ್ ಕ್ಲೋಸ್ ಆದ್ರೆ ನಿಮ್ದು ಐಸೋಲೇಟರ್ ಆಪರೇಟ್ ಆಗಲ್ಲ. ಮತ್ತೆ ಐಸೋಲೇಟರ್ ಕ್ಲೋಸ್ ಇದ್ರೆ ಅರ್ತ್ ಸ್ವಿಚ್ ಆಪರೇಟ್ ಆಗಲ್ಲ. ಇದು ಮೇನ್ ಮ್ಯಾಜಿಕ್. ಅದು ಯಾವ ತರ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ಇವತ್ತಿನ ವಿಡಿಯೋದಲ್ಲಿ ಮ್ಯಾನ್ಯುವಲ್ ಆಪರೇಷನ್ ಯಾವ ತರ ಮಾಡ್ತೀವಿ, ಇಂಡಿಯನ್ ಟಿವಿ ಐಸೋಲೇಟರ್, ಮತ್ತೆ ಅದ್ರ ವೈರಿಂಗ್ ಯಾವ ತರ ಇರುತ್ತೆ, ಮತ್ತೆ ಅದು ಮೇಲ್ ಕಾಂಟ್ಯಾಕ್ಟ್ ಫಿಮೇಲ್ ಕಾಂಟ್ಯಾಕ್ಟ್, ಮತ್ತೆ ಅದು ಯಾವ ತರ ಅದನ್ನ ಮೇಂಟೈನ್ ಮಾಡಬೇಕು, ಮತ್ತೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ ಕಾಣ್ತಾ ಇರ್ಬೋದು ನಮ್ದು ಐಸೋಲೇಟರ್ ಕ್ಲೋಸ್ ಇದೆ. ಅದು ಸರಿಯಾಗಿ 90 ಡಿಗ್ರಿ ಕ್ಲೋಸ್ ಇರಲಿಲ್ಲ ಅಂದ್ರೆ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ತೋರಿಸ್ತೀನಿ ಯಾವ ತರ ಇದೆ ಐಸೋಲೇಟರ್ ಮ್ಯಾನ್ಯುವಲ್ ಆಗಿ ಆಪರೇಟ್ ಯಾವ ತರ ಮಾಡ್ತೀವಿ ಅಂತ ತೋರಿಸ್ತೀನಿ. ನೋಡ್ಕೋಬಹುದು. ಆಲ್ರೆಡಿ ಕ್ಲೋಸ್ ಅಲ್ಲಿ ಇದೆ. ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಓಪನ್ ಮಾಡ್ತೀನಿ. ನೋಡಿ ಈ ತರ ಹ್ಯಾಂಡಲ್ ಹಾಕ್ಬೇಕು ಒಳಗಡೆ. ಹ್ಯಾಂಡಲ್ ಹಾಕ್ಬೇಕು. ಓಪನ್ ಆಗ್ತದೆ. ಓಪನ್ ಆಯ್ತು. ಈಗ ನೋಡ್ಕೋಬಹುದು. ಅದ್ಮೇಲೆ ಓಪನ್ ಆಯ್ತಲ್ಲ, ಸೆಂಟರ್ ಇರೋದು ಮೂವಿಂಗ್ ಪಾರ್ಟ್ ಇರುತ್ತೆ. ಇದು ಅದು ಮುಂದ್ಗಡೆ ಇನ್ಸುಲೇಟರ್ ಇದಾವಲ್ಲ ಅದೆಲ್ಲ ನಮ್ದು ಫಿಕ್ಸ್ ಕಾಂಟ್ಯಾಕ್ಟ್ ಇರುತ್ತೆ. ಇದು ಫಿಕ್ಸ್ ಕಾಂಟ್ಯಾಕ್ಟ್ ಏನಿರುತ್ತಲ್ಲ ಅದು ಫೀಮೇಲ್ ಕಾಂಟ್ಯಾಕ್ಟ್ ಆಗಿರುತ್ತೆ. ಮತ್ತೆ ಮೂವೇಬಲ್ ಏನಿರುತ್ತಲ್ಲ ಅದು ನಮ್ದು ಈ ಮೂವಿಂಗ್ ಕಾಂಟ್ಯಾಕ್ಟ್ ಇರುತ್ತೆ. ಇದು ಫಿಕ್ಸ್ ಕಾಂಟ್ಯಾಕ್ಟ್ ಇರುತ್ತೆ. ಮೇಲೆ ಯಾವತ್ತು ಮೂವಿಂಗ್ ಕಾಂಟ್ಯಾಕ್ಟ್ ಇರುತ್ತೆ, ಫೀಮೇಲ್ ಯಾವತ್ತು ಫಿಕ್ಸ್ ಕಾಂಟ್ಯಾಕ್ಟ್ ಇರುತ್ತೆ. ಅದು ಇದ್ರಲ್ಲಿ ನೋಡ್ತೀನಿ. ಇದರಲ್ಲಿ ಇದ್ರ ವೈರಿಂಗ್ ಒಂದ್ಸಲ ತೋರಿಸ್ಬಿಡ್ತೀನಿ. ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಫ್ಯೂಸು, ಇಂಡಿಕೇಶನ್, ಇದು ಪುಷ್ ಬಟನ್ ಇರುತ್ತೆ. ಇದ್ರಲ್ಲಿ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಫಸ್ಟ್ 4 ಏನ್ ಕೊಟ್ಟಿರ್ತಾರಲ್ಲ ಇದು ಆಪರೇಟ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ ಎ ಸೀರೀಸ್ ಅಲ್ಲಿ. ಇಲ್ಲಿ ಎಂ ಸೀರೀಸ್ ಅಲ್ಲಿ ಕಾಣ್ತಿರ್ಬೋದು ನಿಮ್ಗೆ. ಇದರಲ್ಲಿ 10 NO ಕಾಂಟ್ಯಾಕ್ಟ್ ಇರುತ್ತೆ, 10 NC ಕಾಂಟ್ಯಾಕ್ಟ್ ಇರುತ್ತೆ. ಮತ್ತೆ ಇದು ಒಳಗಡೆ ನೋಡಿದ್ರೆ ಇಲ್ಲಿ ಹೋಗ್ಬೋದು ಆಕ್ಸಿಲರಿ ಕಾಂಟ್ಯಾಕ್ಟ್ ಇರುತ್ತೆ. ಇಲ್ಲಿ ನೋಡಿರ್ಬೋದು ಆಕ್ಸಿಲರಿ ಕಾಂಟ್ಯಾಕ್ಟ್ ಇರುತ್ತೆ. ಇದು ನೀವು ಸಿಲಿಂಡರ್ ಪ್ಯಾನಲ್ ಒಳಗಡೆ ನೋಡಿರ್ಬೋದು. ಬ್ರೇಕರ್ ಐಸೋಲೇಟರ್ ಓಪನ್ ಇದೆಯಾ ಕ್ಲೋಸ್ ಇದೆಯಾ ಅಂತ ಸ್ಟೇಟಸ್ ತೋರಿಸ್ತಾ ಇರುತ್ತೆ. ಅದು ಯಾವ ತರ ಅಂತ ಹೇಳಿದ್ರೆ ಇಲ್ಲಿ ಒಳಗಡೆ ಒಂದು ಲಿಮ್ ತರ ಕಾಣ್ತಾ ಇದೆ ನೋಡಿ. ಇದೇನಾಗಿರುತ್ತೆ ಅಂತ ಹೇಳಿದ್ರೆ ನಮ್ಗೆ ಮೇಲ್ಗಡೆ ಈ ಕ್ಲೋಸ್ ಆಯ್ತಲ್ಲ, ಕ್ಲೋಸ್ ಓಪನ್ ಆಯ್ತಲ್ಲ, ಅದು ಕನೆಕ್ಟ್ ಆಗಿರುತ್ತೆ ಟೋಟಲ್ ಆಗಿ. ಇದು ಯಾವಾಗ ಆಪರೇಟ್ ಆಗುತ್ತಲ್ಲ ಒಂದ್ಸಲ ತೋರಿಸ್ತೀನಿ. ಆಪರೇಟ್ ಆದಾಗ NC ಕಾಂಟ್ಯಾಕ್ಟ್ ಚೇಂಜ್ ಓವರ್ ಆಗಿ ನಮ್ಗೆ ಕಮಾಂಡ್ ಬರುತ್ತೆ. ಈಗ ನೋಡಿ ಕ್ಲೋಸ್ ಮಾಡ್ತೀನಿ, ಅದು ಕೂಡ ಆಪರೇಟ್ ಆಗುತ್ತೆ. ಲೈಟ್ ಆಪರೇಟ್ ಆಗುತ್ತೆ ನೋಡ್ಬೋದು. ಇಲ್ಲಿ ಮೂವ್ ಆಗ್ತಿದಲ್ಲ ನಮ್ದು ಗೊತ್ತಾಗ್ಬಿಡುತ್ತೆ. ಅದು ಕ್ಲೋಸ್ ಅದು ಆಪರೇಟ್ ಆಯ್ತು ಅಂದ್ರೆ ನಮ್ದು NC ಕಾಂಟ್ಯಾಕ್ಟ್ ಚೇಂಜ್ ಆಗುತ್ತೆ. ಅದರಿಂದ ಇಲ್ಲಿಂದ ಕನೆಕ್ಷನ್ ಬಂದ್ಬಿಟ್ಟು ಒಳಗಡೆ ಸಿಲಿಂಡರ್ ಪ್ಯಾನಲ್ ಒಳಗಡೆ ಹೋಗಿರುತ್ತೆ. ಮೂರನೇ ಪಾರ್ಟ್ ಏನಂತ ಹೇಳಿದ್ರೆ ನಮ್ದು ಇದು ಸರಿಯಾಗಿ ನಾವು ಓಪನ್ ಮಾಡಿದ್ವಿ, ಕ್ಲೋಸ್ ಮಾಡಿ ನೋಡಿದ್ವಿ, ಇದು ಸರಿಯಾಗಿದೆ. ಈಗ ಏನಾದ್ರೂ ಇದು ಸರಿಯಾಗಿರ್ಲಿಲ್ಲ, ಅಲೈನ್ಮೆಂಟ್ ಸರಿಯಾಗಿ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ದು ಪ್ಲೇಟ್ ಸರಿಯಾಗಿ ಕೂತ್ಕೊಳ್ಳಲ್ಲ, ಮೇಲ್ ಕಾಂಟ್ಯಾಕ್ಟ್ ಸರಿಯಾಗಿ ಕೂತ್ಕೊಳ್ಳಲ್ಲ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ 2 ಪೀಸ್ ಸರಿಯಾಗಿ ಬರುತ್ತೆ, 1 ಪೀಸ್ ಬರಲ್ಲ. ಅವಾಗ ಏನಾಗುತ್ತೆ ನಮ್ಮ ಮೇನ್ ಸಪ್ಲೈ ಕಟ್ ಆಗುತ್ತೆ. ಅದಕ್ಕೆ ಈ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ವಿತೌಟ್ ಇದು ನಾವು ಮಾಡ್ತಿರೋದು ಫೀಸಿ ಟೆಸ್ಟ್. ಇದ್ರಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರ ಅಲೈನ್ಮೆಂಟ್ ಸರಿಯಾಗಿದೆಯಾ ಇಲ್ವ ಅಂತ ಚೆಕ್ ಮಾಡ್ತಿರ್ತೀವಿ. ಇದ್ರಲ್ಲಿ ಏನೋ ಸರಿಯಾಗಿದೆ, ಮತ್ತೆ ಇದು ಸರಿಯಾಗಿ ಇರ್ಲಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಅಲೈನ್ಮೆಂಟ್ ಸರಿಯಾಗಿದೆಯಾ ಇಲ್ವಾ, ಅದು ಯಾವ್ದಾದ್ರು ಲೂಸ್ ಕಾಂಟ್ಯಾಕ್ಟ್ ಇದಾವ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಸರಿಯಾಗಿ ಟೈಟ್ ಮಾಡಿದ್ರೆ ಇದಾಗುತ್ತೆ. ಸರಿಯಾಗಿ ನೋಡಿದ್ರೆ ಅದು ನಮ್ದು ಏನಾಗುತ್ತೆ ಅಂದ್ರೆ ಇದರಲ್ಲಿ 2 ಟೆಸ್ಟ್ ಮಾಡ್ತಿರ್ತೀವಿ ನಾವು. ಒಂದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡ್ತೀವಿ, ಎರಡನೇದು ಬಂದ್ಬಿಟ್ಟು ಕಾಂಟ್ಯಾಕ್ಟ್ ರೆಸಿಸ್ಟೆನ್ಸ್ ಮೆಜರ್ಮೆಂಟ್ ಮಾಡ್ತೀವಿ. ಅದೇನಂತ ಆಗುತ್ತೆ ಅಂತ ಹೇಳಿದ್ರೆ ನಾವು ಕಾಂಟ್ಯಾಕ್ಟ್ ರೆಸಿಸ್ಟೆನ್ಸ್ ಮೆಜರ್ಮೆಂಟ್ ಮಾಡೋ ಟೈಮಲ್ಲಿ ಐಸೋಲೇಟರ್ ಕ್ಲೋಸ್ ಮಾಡಿರ್ತೀವಿ. ಕ್ಲೋಸ್ ಮಾಡಿದಾಗ ಫೀಮೇಲ್ ಕಾಂಟ್ಯಾಕ್ಟ್ 2 ಇರುತ್ತಲ್ಲ ನಮ್ದು, ಫ್ರಂಟ್ ಇರುತ್ತೆ ಬ್ಯಾಕ್ ಇರುತ್ತೆ. ಅದು ಕಾಂಟ್ಯಾಕ್ಟ್ ಆದ್ಮೇಲೆ ಏನಾದ್ರೂ ಅದು ಸರಿಯಾಗಿ ಇತ್ತಂದ್ರೆ ಟೈಟ್ ಆಗಿ ಕುತ್ಕೊಂತಂದ್ರೆ ಅದು ವ್ಯಾಲ್ಯೂ ಅಕ್ಯುರೇಟ್ ಆಗಿ ಬರುತ್ತೆ. ಅದೇನಾದ್ರೂ ಲೂಸ್ ಆಗಿತ್ತಂದ್ರೆ ನಮ್ದು ವ್ಯಾಲ್ಯೂ ಅಬ್ನಾರ್ಮಲ್ ಆಗಿ ಬರುತ್ತೆ. ಈಗ ಅದು ಏನಾದ್ರೂ ಲೂಸ್ ಇತ್ತು ನಾವು ಹಂಗೆ ಚಾರ್ಜ್ ಮಾಡಿದ್ರೆ ಏನಾಗುತ್ತೆ ಅದು ಹೀಟ್ ಆಗುತ್ತೆ. ಯಾಕಂದ್ರೆ ಲೂಸ್ ಕಾಂಟ್ಯಾಕ್ಟ್ ಇರುತ್ತಲ್ಲ, ಗ್ಯಾಪ್ ಜಾಸ್ತಿ ಹಾಕ್ಬಿಟ್ಟು ಆರ್ಕ್ ಜಾಸ್ತಿ ಹಾಕ್ಬಿಟ್ಟು ಅದು ಏನ್ ಕಾಂಟ್ಯಾಕ್ಟ್ ಇರುತ್ತಲ್ಲ ಹೀಟ್ ಆಗುತ್ತೆ, ಮತ್ತೆ ಎಕ್ವಿಪ್ಮೆಂಟ್ ಡ್ಯಾಮೇಜ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಈ ಟೆಸ್ಟ್ ಮಾಡ್ತಾ ಇರ್ತೀವಿ. ಮತ್ತೆ ಅದೇನಾದ್ರೂ ಲೂಸ್ ಕಾಂಟ್ಯಾಕ್ಟ್ ಇದ್ರೆ ನಾವು ಈಗ ಚಾರ್ಜ್ ಮಾಡೋ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ಚಾರ್ಜಿಂಗ್ ಸೌಂಡ್ ಜಾಸ್ತಿ ಬರ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸರಿಯಾಗಿ ಬ್ಲೇಡ್ ಕೂತಿರಲ್ಲ, ಏನಾದ್ರು ಲೂಸ್ ಕಾಂಟ್ಯಾಕ್ಟ್ ಇದ್ರೆ ಆ ಥರ ಬರ್ತಾ ಇರುತ್ತೆ. ಮತ್ತೆ ಫಿಫ್ತ್ ಬಂದ್ಬಿಟ್ಟು ನಮ್ದೀಗ ಮತ್ತೆ ನೆಕ್ಸ್ಟ್ ಅಂದ್ರೆ ಈಗ ನಾವು ಆಪರೇಟ್ ಮಾಡೋದು ಹೇಳಿದೆ, ಯಾವ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದೆ ವೈರಿಂಗ್ ಯಾವ ಥರ ಇರುತ್ತೆ ಅಂತ ತೋರುತ್ತೆ. ಈಗ ನಮ್ದು ಇದು ಲೈನ್ ಆಗಿರೋದು ಇದೆಯಲ್ಲ, ಇದು ನಮ್ದು ಇರೋದು ಲೈನ್ ಆಗಿರುತ್ತೆ. ಇದ್ರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಅರ್ತ್ ಸ್ವಿಚ್ ಇರುತ್ತೆ, ಐಸೋಲೇಟರ್ ಇರುತ್ತೆ. ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಇಂಟರ್ಲಾಕ್. ಅರ್ತ್ ಸ್ವಿಚ್ ಕ್ಲೋಸ್ ಆದ್ರೆ ಇದು ಐಸೋಲೇಟರ್ ಆಪರೇಟ್ ಆಗಲ್ಲ, ಮತ್ತೆ ಐಸೋಲೇಟರ್ ಕ್ಲೋಸ್ ಇದ್ರೆ ಅರ್ತ್ ಸ್ವಿಚ್ ಆಪರೇಟ್ ಆಗಲ್ಲ.
ಇದು ಮೇನ್ ಇಂಪಾರ್ಟೆಂಟ್. ನೀವೆಲ್ಲೂ ಈಗ ನಾವು PC ಟೆಸ್ಟ್ ಇದೆ, ಇದೇನ್ ಮಾಡ್ತೀವಿ ಅಂದ್ರೆ ಆಪರೇಟ್ ಆಗುತ್ತಾ ಆಗಲ್ವಾ ಅಂತ ಪ್ರತಿ ಚೆಕ್ ಮಾಡ್ತಾ ಇರ್ತೀವಿ. ನೀವೆಲ್ಲೋ ಮಾಡೋ ಟೈಮಲ್ಲಿ ಈಗ ಯಾರೋ ಒಬ್ರು ಲೈವ್ ಸ್ಟೇಷನ್ ಕೆಲಸ ಮಾಡ್ತಿರ್ತಾರ, ಏನೋ ಬೇರೆ ಕಡೆ ವರ್ಕ್ ಮಾಡ್ತಾ ಇರ್ತಾರ. ಅವಾಗ ನಿಮ್ದು ಏನಾಗಿರುತ್ತೆ, ಇಂಟರ್ನಲ್ ಆಗಿ ಯಾವುದೋ ಒಂದು ಶೆಡ್ ಡೌನ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನೀವು ಬ್ರೇಕರ್ ಹತ್ರ ಏನೋ ತಗೊಂಡಿರ್ತೀರಾ. ಆ ಟೈಮಲ್ಲಿ ನಾವು ಮಾಡೋ ಟೈಮಲ್ಲಿ ನೀವು ಬಂದ್ಬಿಟ್ಟು ಇಲ್ಲಿ ಅರ್ ಸ್ವಿಚ್ ಹಾಕಿದ್ರೆ ಡೇಂಜರ್ ಸಿಚುವೇಶನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಅರ್ ಸ್ವಿಚ್ ಯಾವಾಗ ಹಾಕ್ಬೇಕು ಯಾವಾಗ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರಾದ್ರೂ ಸೀನಿಯರ್ಸ್ ಇದ್ದಾರಲ್ಲ ಅವ್ರನ್ನ ಕೇಳ್ಬಿಟ್ಟು ಮಾಡಬೇಕಾಗಿರುತ್ತೆ. ನಿಮ್ಗೇನು ನಾಲೆಜ್ ಇಲ್ಲದೆ ನೀವು ಆಪರೇಟ್ ಮಾಡ್ಲಿಕ್ಕೆ ಹೋದ್ರೆ ರಿಸ್ಕ್ ಈ ಜಾಬ್ ಜಾಸ್ತಿ ಇರುತ್ತೆ. ಅದಕ್ಕೆ ನೀವು ಆಪರೇಟ್ ಮಾಡೋಕ್ಕಿಂತ ಮುಂಚೆ ನಿಮ್ ಸೀನಿಯರ್ಸ್ ಯಾರಾದ್ರೂ ಇದ್ರೆ ಅವ್ರು ಕೇಳ್ಬಿಟ್ಟು ಮಾಡ್ಬೇಕಾಗುತ್ತೆ. ಈಗ ನಿಮ್ಮನ್ನ ತೋರಿಸ್ತೀನಿ ಡೆಮೋ. ಅರ್ ಸ್ವಿಚ್ ಕ್ಲೋಸ್ ಮಾಡ್ತೀನಿ, ಐಸೋಲ್ಟು ಕ್ಲೋಸ್ ಆಗಲ್ಲ ಅಂತ ನೋಡ್ಕೊಂಡ್ಬಿಡಿ. ಅರ್ ಸ್ವಿಚ್ ಇದು ಇಂಟರ್ಲಾಕ್ ಇರುತ್ತೆ. ಇದನ್ನು ಸರಿಯಾಗಿ ಕುತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವೀಗ ಕ್ಲೋಸ್ ಇದೆ ಇದು, ನಾವು ಹಿಂಗೆ ಇದು ಮಾಡಿದ್ರೆ ಇದು ಮುರಿದೋಗ್ಬಿಡುತ್ತೆ. ಅದಕ್ಕೆ ಆಪರೇಟ್ ಮಾಡೋ ಟೈಮಲ್ಲಿ ಸರಿಯಾಗಿದೆಯಾ, ಸರಿಯಾಗಿ ಪೊಸಿಷನ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡ್ಬಿಟ್ಟು ಆಪರೇಟ್ ಮಾಡ್ಬೇಕಾಗುತ್ತೆ. ಈಗ ಕ್ಲೋಸ್ ಮಾಡ್ತೀನಿ. ಕಾಣಿಸಿರ್ಬೋದು. ಈಗ ಕ್ಲೋಸ್ ಮಾಡಿದ್ದೀನಿ ಅರ್ ಸ್ವಿಚ್. ಬನ್ನಿ ಐಸೋಲ್ಟ್ರ್ ಕ್ಲೋಸ್ ಆಗುತ್ತಾ ಆಗಲ್ಲ ತೋರಿಸ್ತೀನಿ. ಇವಾಗ ನಮ್ದು ಇದು ಐಸೋಲ್ಟ್ರ್ ಕ್ಲೋಸ್ ಆಗ್ಲಿಕ್ಕೆ ಹೋಗಬಾರ್ದು, ಯಾಕಂತ ಹೇಳಿದ್ರೆ ಅರ್ ಸ್ವಿಚ್ ಹಾಕಿದ್ದೀನಿ ನೋಡಿ. ಕ್ಲೋಸ್ ಆಗ್ತಾ ಇಲ್ಲ. ಎಷ್ಟು ಫೈನಲ್ ಆಗಿ ಬರುತ್ತೆ, ಕ್ಲೋಸ್ ಆಗಲ್ಲ ಇದು, ಯಾಕಂದ್ರೆ ಜಾಮ್ ಬಂದ್ಬಿಡುತ್ತೆ. ಅದು ಇಂಟರ್ನಲ್ ಆಗಿ ಕಾಂಟ್ಯಾಕ್ಟ್ ಇರುತ್ತೆ. ಒಂದು ಕ್ಲೋಸ್ ಆದ್ರೆ ಒಂದು ಓಪನ್ ಇರಬೇಕು, ಆ ತರ ಇದು ಆ ತರ ಕಾನ್ಸೆಪ್ಟ್ ಇರುತ್ತೆ. ಈಗ ಅದನ್ನ ಅರ್ ಸ್ವಿಚ್ ಕ್ಲೋಸ್ ಮಾಡಿದೀನಿ, ಕ್ಲೋಸ್ ಆಗಲ್ಲ. ಫೈನಲ್ ಆಗಿ ತೋರಿಸಿದ್ನಲ್ಲ, ಒಂದು 70% ಕ್ಲೋಸ್ ಆಗುತ್ತೆ, ಆಮೇಲೆ ಇನ್ 30% ಕ್ಲೋಸ್ ಆಗ್ಲಿಕ್ಕೆ ಹೋಗಲ್ಲ. ನೀವೆಲ್ಲೂ ಆಪರೇಟ್ ಮಾಡೋ ಟೈಮಲ್ಲಿ ಮೇನ್ ನಿಮ್ ಮೈಂಡ್ ಅಲ್ಲಿ ಇರ್ಬೇಕು, ಮುಂದೆ ಯಾವ್ದೋ ಕ್ಲೋಸ್ ಇದ್ರೆ ಐಸೋಲ್ಟ್ರ್ ಆಪರೇಟ್ ಆಗಲ್ಲ, ಐಸೋಲ್ಟ್ರ್ ಕ್ಲೋಸ್ ಇದ್ರೆ ಅರ್ ಸ್ವಿಚ್ ಆಪರೇಟ್ ಆಗಲ್ಲ.